ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿದಿನ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನು ಪಡೆಯಿರಿ. ಈ ವಿಡಿಯೋ ನಿಮ್ಮವರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ. ವಿಷ್ಣು ಸಹಸ್ರನಾಮ ಅರ್ಥವನ್ನು ತಿಳಿದು ಓದಿದರೆ ಪುಣ್ಯವು ಹೆಚ್ಚಾಗಿ ಲಭಿಸುತ್ತದೆ ಮತ್ತು ಓದಲು ಆನಂದವಾಗುತ್ತದೆ. ಸರಿಯಾದ ಜ್ಞಾನವಿದ್ದರೆ ಗೊಂದಲಗಳಿಗೆ ಅವಕಾಶವಿಲ್ಲ. ವಿಷ್ಣು ಸಹಸ್ರನಾಮದಲ್ಲಿ ಬರುವ ವಿಷ್ಣುವಿನ 1000 ಹೆಸರಿನ ಅರ್ಥ. ಇವತ್ತು 64ನೇ ಹೆಸರು ಈಶಾನಃ, 65ನೇ ಹೆಸರು ಪ್ರಾಣದಃ, ಅಂದರೆ 8ನೇ ಶ್ಲೋಕ. ಈಶಾನಃ ಪ್ರಾಣದಃ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ. ಈಶಾನಃ 64ನೇ ಹೆಸರು. ಈಶ ಎಂದರೆ ನಮ್ಮನ್ನು ನಿಯಂತ್ರಿಸುವ ಪರಮಶಕ್ತಿಗಳು. ಈಶಾನಃ ಅಂದರೆ ಈ ಪರಮಶಕ್ತಿಗಳ ಒಡೆಯ. ಆದ್ದರಿಂದ ಈಶಾನಃ ಎಂದು ಭಗವಂತ ಕರೆಯಲ್ಪಡುತ್ತಾನೆ. 65ನೇ ಹೆಸರು ಪ್ರಾಣದಃ. ಪ್ರಾಣ ಕೂಡಿಸುವುದಃ ಅಂದರೆ ಪ್ರಾಣದಃ. ಇಲ್ಲಿ ದ ಅನ್ನುವ ಪದಕ್ಕೆ ಕೊಡುವವನು ಮತ್ತು ಕಸಿದುಕೊಳ್ಳುವವನು ಎನ್ನುವ ತದ್ವಿರುದ್ಧವಾದ 2 ಅರ್ಥವಿದೆ. ಪ್ರಾಣದಃ ಅಂದರೆ ನಮಗೆ ಈ ದೇಹದಲ್ಲಿ ಪ್ರಾಣಶಕ್ತಿಯನ್ನು ತುಂಬಿ ಇಂದ್ರಿಯಗಳನ್ನು ಕೊಟ್ಟು ಬದುಕಿಗೆ ಬೇಕಾದ ಕಲೆಯನ್ನೂ ಕೊಡುವವನು. ಕೊನೆಗೆ ಬೌದ್ಧಿಕ ಶರೀರವನ್ನು ಕಸಿದುಕೊಂಡು ಮುಕ್ತಿಯನ್ನು ದಯಪಾಲಿಸುವವನು ಪ್ರಾಣದಃ ಆಗುತ್ತಾನೆ. ಆದ್ದರಿಂದ ಈ ಭಗವಂತನನ್ನು ಪ್ರಾಣದಃ ಅಂತಲೂ ಕರೆಯುತ್ತಾರೆ. ವಿಶೇಷ ಸೂಚನೆ, ಇಲ್ಲಿ ನಾನು ಉಲ್ಲೇಖಿಸಿದ ವಿಷ್ಣು ಸಹಸ್ರನಾಮ ಅರ್ಥ ಸಹಿತ. ಇದು ನನ್ನ ಅಭಿಪ್ರಾಯವಲ್ಲ. ಬನ್ನಂಜೆ ಗೋವಿಂದಾಚಾರ್ಯ, ಶತಾವಧಾನಿ ಆರ್ ಗಣೇಶ್, ವಿಷ್ಣು ಭಟ್ ಡೋಂಗ್ರೆ ಇಂತಹ ಅನೇಕ ವಿದ್ವಾಂಸರಿಗೆ ಸಲ್ಲುತ್ತದೆ. ನಮಸ್ಕಾರ. ಕಿಶೋರ್ ಪಟ್ವರ್ಧನ್.